ಇವತ್ತು ನಮ್ಮ ಸ್ಕೂಲಲ್ಲಿ ಒಂದು ಭಾಳ ಇಂಟ್ರೆಸ್ಟಿಂಗ್ ಆದ ಘಟನೆ ನಡೀತು. ಇವತ್ತೇನು ಚಂದ್ರಗ್ರಹಣ ಇದೆ ಅಂತಂದ್ಬಿಟ್ಟು ಪೇರೆಂಟ್ಸ್ಗಳು ಒಬ್ಬರು ಪೇರೆಂಟ್ ಬಂದು ಅವ್ರ ಮಕ್ಕಳನ್ನ ಕರ್ಕೊಂಡೋದ್ರು. ಅವ್ರಿಗೆ ಮಕ್ಕಳು ಅವ್ರ ಹಿಂದೆ ಹೋದ್ರು. ಅವ್ರೇನು ಪ್ರಶ್ನೆ ಮಾಡಲಿಲ್ಲ. ಹಂಗಾಗಿ ನಾನು ಸುಮ್ಮನೆ ಕಳಿಸ್ಕೊಟ್ಟೆ. ಮಕ್ಕಳ ಚಲನವಲನ ಒಳಗೆ ಅವ್ರ ಹತ್ರ ಪೇರೆಂಟ್ಸಿಂದ ಸಿಗ್ನೇಚರ್ ಪಡ್ಕೊಂಡು ಕಳಿಸ್ಕೊಟ್ಟೆ. ಇನ್ನೊಬ್ಬ ಪೇರೆಂಟ್ ಅವ್ರು ಕರ್ಕೊಂಡೋಗಿದ್ದು ನೋಡಿ ಇನ್ನೊಬ್ಬ ಪೇರೆಂಟ್ ಬಂದರು. ಅವ್ರು ಬಂದು ಅವ್ರ ಮಕ್ಕಳನ್ನ ಬಾರಪ್ಪ ಇವತ್ತು ಗ್ರಹಣ ಐತೆ, ಡೇಂಜರ್ ಅಂತೆ, ಹೊರಗಡೆ ಓಡಾಡಬಾರ್ದಂತೆ, ಕರ್ಕೊಂಡೋಗೋಣ ಅಂತ ಬಂದರು. ನನಗೆ ಈ ಇಬ್ಬರು ಮಕ್ಕಳ ಪೇರೆಂಟ್ ಅವರಮ್ಮ ಬಂದಿದ್ದು. ನಾನು ಊಟ ಮಾಡ್ತಿದ್ದೆ, ಇಂಟ್ರೆಸ್ಟಿಂಗಾಗಿ ಗಮನಿಸ್ತಿದ್ದೆ. ಈ ಇಬ್ಬರು ಹುಡುಗರು ಅವ್ರ ಅಮ್ಮಂತಾಗ ವಾದ ಮಾಡ್ತಿದ್ವು. ಏನಾಗಲ್ಲ ಹೋಗಮ್ಮ, ಅದು ಮೂಢನಂಬಿಕೆ, ಅದೇನಾಗಲ್ಲ ಅಂತ. ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಗಮನಿಸ್ತಿದ್ದೆ, ನೋಡೋಣ ಏನೇನು ಮಾತಾಡ್ತವೆ ಅಂತ. ಅವ್ರ ಅಮ್ಮ ಸೈಡಿಗೆ ಕರ್ಕೊಂಡೋಗಿ ಏನೇನೋ ಎದುರಿಸ್ತಿತ್ತು. ಏನೇನು ಎದುರಿಸ್ತಿತ್ತಪ್ಪ ನಿಮ್ಮಮ್ಮ? ಇವತ್ತು ಚಂದ್ರಗ್ರಹಣ ಐತೆ, ಬರ್ರಿ ಜಾಸ್ತಿ ಇದಾಗ್ತಾವಂತೆ ತೊಂದರೆಗಳು. ಜಾಸ್ತಿ ತೊಂದರೆ ಆಗ್ಬಿಡ್ತದೆ, ಅದಾಗ್ಬಿಡ್ತದೆ, ಇದಾಗ್ಬಿಡ್ತದೆ, ಅನಾಹುತ ಆಗ್ಬಿಡ್ತದೆ ಅಂತ ಅಂದ್ಬಿಟ್ಟು ಅವ್ರಮ್ಮ ಎದ್ರಕೊಂಡು, ಪಾಪ ಅವ್ರು ಎದ್ರಕೊಂಡಿದ್ದಾರೆ. ಅವ್ರಮ್ಮ ನಂಬಿರೋದ್ರಾಗ ಏನು ತಪ್ಪಿಲ್ಲ. ಆದರೆ ಈ ಮಕ್ಕಳು ಕೇವಲ ನಾಲ್ಕನೇ ಕ್ಲಾಸ್ ಮಗು, ಇದು 5ನೇ ಕ್ಲಾಸ್ ಮಗು. ಇವರಿಬ್ಬರು ಅಣ್ಣ ತಂಗಿ. ನಮ್ಮ ಶಾಲೆಯ ಬೆಸ್ಟ್ ಸ್ಟೂಡೆಂಟ್ಸ್ ಇವರಿಬ್ಬರು. ಇವರು ನನ್ನ ಹತ್ರ ಆಗಾಗ್ಗೆ ಈ ವೈಜ್ಞಾನಿಕ ಚಿಂತನೆಯ ಬಗ್ಗೆ, ತಾರ್ಕಿಕವಾಗಿ ಆಲೋಚನೆ ಮಾಡೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಿರ್ತವೆ. ನಾನು ಅವರ ಕುತೂಹಲಕ್ಕೆ ಅವರ ಪ್ರಶ್ನೆಗಳನ್ನ ತಾಳ್ಮೆಯಿಂದ ಕೇಳಿ ಅವ್ರಿಗೆ ಉತ್ತರ ಕೊಡ್ತಿರ್ತೀನಿ. ಈ ಇಬ್ಬರು ಮಕ್ಕಳು ಭಾಳ ಚೆನ್ನಾಗಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡಿದ್ದಾರೆ. ಇವತ್ತು ಅವ್ರ ಅಮ್ಮನ್ನ ಇವರೇ ಕನ್ವಿನ್ಸ್ ಮಾಡಿ ವಾಪಸ್ ಕಳಿಸಿದ್ರು. ನಾನೇನು ಮಾತಾಡಲಿಲ್ಲ. ಅವ್ರ ಅಮ್ಮಂಗೆ ಸಮಾಧಾನ ಮಾಡಿದೆ. ಆಯ್ತು ಹೋಗಮ್ಮ, ಏನೂ ಆಗಲ್ಲ ಅಂತಂದ್ಬಿಟ್ಟು ಸಮಾಧಾನ ಮಾಡಿದೆ. ಹಂಗಾಗಿ ಇವರಿಬ್ಬರ ಬಗ್ಗೆ ಭಾಳ ಸಂತೋಷ ಆಯಿತು ನನಗೆ. ಹಾಗಾಗಿ ಕರೆದು ವಿಡಿಯೋ ಮಾಡ್ತಿದ್ದೀನಿ. ಚಂದ್ರಗ್ರಹಣ ಆಗೋದು ಅದು ಬಾಹ್ಯಾಕಾಶದಲ್ಲಿ ಆಗ್ತಕ್ಕಂಥ ಸರ್ವೇ ಸಾಮಾನ್ಯವಾದ ಘಟನೆ ಆಗ್ತಲೇ ಇರ್ತವೆ. ಚಂದ್ರಗ್ರಹಣ, ಸೂರ್ಯಗ್ರಹಣ ಅಂತ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮದಿರೂ ಇಂಥವು ಬಲಿ ಎದುರ್ಕೊಳ್ಳೋರು. ಚಂದ್ರಗ್ರಹಣ ಆಗಿದ್ದಾಗ ಮನೆ ಮುಂದೆ ರಂಗೋಲಿ ಬಿಡೋದು, ನಾವು ಸಾಕಿದಂಥ ಎಮ್ಮೆಗಳ ಮೈ ಮೇಲೆ ಚಂದ್ರ ಚಿತ್ರ ಬರೀತಿದ್ರು. ನಮ್ಗೆ ಅದೆಲ್ಲ ನೆನಪಾಗಿ ನಗು ಬಂತು ನನಗೆ. ಆದರೆ ನನ್ನ ಈ 2 ವಿದ್ಯಾರ್ಥಿಗಳು ಸೂಪರ್ ಮಕ್ಕಳು ಕಂಡ್ರು ನೀವು. ಈ 2 ಮಕ್ಕಳು ದೊಡ್ಡವರೇ ಎದ್ರಕಂತಾರೆ ಚಂದ್ರಗ್ರಹಣ ಅಂತ. ಈ ಮಕ್ಕಳಲ್ಲಿ ಆ ಭಯ ಅನ್ನೋದು ಹೋಗಿದೆ. ಚಂದ್ರಗ್ರಹಣದ ಬಗ್ಗೆ ಇರ್ತಕ್ಕಂಥ ಮೂಢನಂಬಿಕೆಗೆ ಇರ್ತಕ್ಕಂಥ ಭಯವನ್ನು ಹೋಗ್ಬಿಟ್ಟಿದೆ ಇವ್ರಿಗೆ. ಈ ಚಿಕ್ಕ ವಯಸ್ಸಲ್ಲೇ ಇವರು ವೈಚಾರಿಕ ವ್ಯಕ್ತಿಗಳಾಗಿ ರೂಪುಗೊಂಡಿದ್ದಾರೆ ಅಂತಂದ್ಬಿಟ್ಟು ನನ್ನ ವಿದ್ಯಾರ್ಥಿಗಳು ನಾನು ಬಿತ್ತಿದಂಥ ವೈಚಾರಿಕತೆಯ ಬೀಜ ಫಲ ಕೊಡ್ತು ಅಂತ ನನಗೆ ಭಾಳ ಸಂತೋಷ ಆಯಿತು. ಈ ವಿಡಿಯೋ ಮುಖಾಂತರ ನಾನು ಎಲ್ರಿಗೂ ಹೇಳೋದಿಷ್ಟೇ, ಮೂಢನಂಬಿಕೆಗಳನ್ನ, ನಂಬಿಕೆ ಬೇರೆ, ಮೂಢನಂಬಿಕೆ ಬೇರೆ. ಕೆಲವರು ನಂಬಿಕೆಗಳ ಹೆಸರಿನಲ್ಲಿ ಟೋಟಲ್ ಮೂರ್ಖತನಕ್ಕೆ ಇಳಿದು ಬಿಡ್ತಾರೆ ನಂಬಿಕೆಗಳ ಹೆಸರಲ್ಲಿ. ಹಾಗಾಗಿ ನನ್ನ 2 ವಿದ್ಯಾರ್ಥಿಗಳು ವೈಜ್ಞಾನಿಕ ಚಿಂತನೆಯನ್ನು ಮೈಗೂಡಿಸ್ಕೊಂಡು ಅವ್ರ ತಾಯಿಯನ್ನೇ ಕನ್ವಿನ್ಸ್ ಮಾಡಿ, ಹೋಗಮ್ಮ ನಾನು ಬರಲ್ಲ, ಈ ಮೂಢನಂಬಿಕೆಗಳನ್ನೆಲ್ಲ ನಾನು ನಂಬಲ್ಲ ಕಣಮ್ಮ, ನೀನು ಹೋಗಮ್ಮ ಅಂತ ಅವ್ರನ್ನ ಕನ್ವಿನ್ಸ್ ಮಾಡಿ ಕಳಿಸಿರು. ಹಾಗಾಗಿ ಇವ್ರ ಬಗ್ಗೆ ಭಾಳ ಸಂತೋಷ ಆಗಿ ವಿಡಿಯೋ ಮಾಡ್ತಿದ್ದೀನಿ. ನೋಡಪ್ಪ, ನೀವು ಮಾತಾಡ್ರೆ ಒಂದ್ಸಲ ಇವಾಗ ಅದ್ರ ಬಗ್ಗೆ, ಚಂದ್ರಗ್ರಹಣದ ಬಗ್ಗೆ ನೀವು ಅಮ್ಮಗೆ ಏನೇನು ಹೇಳಿದ್ರೆ ಹೇಳ್ರಿ. ಇದು ಚಂದ್ರಗ್ರಹಣ ಎಲ್ಲ ಮೂಢನಂಬಿಕೆ. ಇದು ಚಂದ್ರಗ್ರಹಣ ಮೂಢನಂಬಿಕೆ ಅಲ್ಲ. ಚಂದ್ರಗ್ರಹಣ ಆಗುತ್ತೆ, ಚಂದ್ರಗ್ರಹಣ ಆಗುತ್ತೆ, ಸೂರ್ಯಗ್ರಹಣ ಆಗುತ್ತೆ, ಎಲ್ಲ ಆಗ್ತಾ ಇರ್ತದೆ, ಗ್ರಹಣಗಳು ಆಗ್ತಾ ಇರ್ತವೆ. ಆದರೆ ಅದ್ರ ಬಗ್ಗೆ ಮನುಷ್ಯರು ನಮಗೇನೂ ಆಗ್ಬಿಡುತ್ತೆ. ಸೂರ್ಯಗ್ರಹಣದ ದಿನ ಹೊರಗಡೆ ಬಂದರೆ ನಮಗೆ ಅಪಾಯ ಆಗ್ತದೆ, ಚಂದ್ರಗ್ರಹಣದಿಂದ ಹೊರಗಡೆ ಬಂದರೆ ಅಪಾಯ ಆಗುತ್ತೆ ಅಂತ ನಂಬ್ತಾರಲ್ಲ, ಅದು ಮೂಢನಂಬಿಕೆ. ಅದಕ್ಕೆ ಯಾವುದೇ ವೈಜ್ಞಾನಿಕವಾದಂಥ ಆಧಾರ ಇಲ್ಲ. ಚಂದ್ರಗ್ರಹಣದ ದಿನ ಅಥವಾ ಸೂರ್ಯಗ್ರಹಣದ ದಿನ, ಗ್ರಹಣಗಳ ದಿನ ಹೊರಗಡೆ ಓಡಾಡಿದ್ರೆ ಮಕ್ಳಿಗೆ ತೊಂದರೆ ಆಗುತ್ತೆ, ಇನ್ಯಾರಿಗೋ ತೊಂದರೆ ಆಗುತ್ತೆ ಅಂತ ನಂಬೋದು ಅದು ಶುದ್ಧ ಮೂಢ ನಂಬಿಕೆ. ನೀವಿಬ್ಬರು ಇವತ್ತು ನನ್ನ ಒಂದು ಬೋಧನೆಯನ್ನು ಸಾಕಾರ ಮಾಡಿದ್ದೀರಾ. ಹಾಗಾಗಿ ನಿಮ್ಮಿಬ್ಬರಿಗೆ ಬಹಳ ಕಂಗ್ರ್ಯಾಚುಲೇಷನ್. ಇದೇ ಥರ ಈ ಕಡೆ ವಿಡಿಯೋ ಕಡೆ ನೋಡ್ಬೇಕು, ಹೇಮಲತ ಎಲ್ಲ ನೋಡ್ತಿದ್ಯಾ, ಹ್ಯಾಪಿ, ನಗು ಸ್ವಲ್ಪ. ಇವತ್ತು ನೀನೇ ನಿಮ್ಮ ಅಮ್ಮಂಗೆ ಜಾಸ್ತಿ ಹೇಳ್ತಿದ್ದ ಅವನಿಗಿಂತ ಅಲ್ವಾ. ಇವತ್ತು ಆ ಮೂಢನಂಬಿಕೆಯನ್ನು ದಾಟಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾವೆ ನನ್ನ ಮಕ್ಕಳು. ಇದೇ ವೈಚಾರಿಕತೆಯನ್ನು ಮುಂದೆ ಕೂಡ ಬೆಳೆಸ್ಕೊಂಡು ಮುಂದೆ ದೊಡ್ಡವರು ಆಗ್ತಾ ಇನ್ನೂ ಹೆಚ್ಚಿನ ವೈಜ್ಞಾನಿಕತೆ, ವೈಚಾರಿಕತೆಗಳನ್ನ ಮೂಡಿಸ್ಕೊಂಡು ಒಳ್ಳೆ ವೈಜ್ಞಾನಿಕ ವ್ಯಕ್ತಿಗಳಾಗಿ, ವೈಜ್ಞಾನಿಕ ಆಲೋಚನೆ ಇರ್ತಕ್ಕಂಥ ವ್ಯಕ್ತಿಗಳಾಗ್ರಿ ಅಂತ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ನಾನು ಬೆನ್ನು ತಗ್ತಿದ್ದೀನಿ ಈ ವಿಚಾರಕ್ಕೆ. ಇವ್ರ ಅಮ್ಮ ಬಂದು ಕರೆದಾಗ ನಾನೇನು ಹೇಳಲಿಲ್ಲ. ಇವರೇ ಮಕ್ಕಳು ಕೂಡ ಒಪ್ಪಿ ಇವರು ಹೋಗಿದ್ರೆ ಇವ್ರನ್ನ ಕಳಿಸ್ಬಿಡ್ತಿದ್ದೆ. ಆದರೆ ಈ ಮಕ್ಕಳೇ ಅವ್ರ ಅಮ್ಮನ್ನ ಕನ್ವಿನ್ಸ್ ಮಾಡಿ ವಾಪಸ್ ಕಳಿಸಿದ್ದಾವೆ ಇವತ್ತು. ಇದು ಒಂದು ಲೆಕ್ಕದಲ್ಲಿ ನನ್ನ ಜಯ, ನಮಗೆ ಸಿಕ್ಕಿದಂಥ ಜಯ. ಹಾಗಾಗಿ ಈ ಜಯವನ್ನು ನಾವು ಸೆಲೆಬ್ರೇಟ್ ಮಾಡಬೇಕು ಅಂತಂದ್ಬಿಟ್ಟು ನಾವು ಈ ವಿಡಿಯೋನ ಮಾಡ್ತಿದ್ದೀವಿ. ಓಕೆ ಮಕ್ಕಳ, ಕಂಗ್ರ್ಯಾಚುಲೇಷನ್ಸ್. ಇದೇ ಥರ ಮುಂದೆ ಕೂಡ ವೈಜ್ಞಾನಿಕ ಆಲೋಚನೆಯನ್ನು ಬೆಳೆಸ್ಕೊಳ್ಳಿ, ಆಯಿತಾ? ಓಕೆ, ಗುಡ್.